ಗುಲ್ಬರ್ಗಾದಲ್ಲಿ ಇವತ್ತಿನ ದಿನ ಏನು ನಾವು ಹೋರಾಟ ಹಮ್ಮಿಕೊಂಡಿದ್ದೀವಿ ಸ್ನೇಹಿತರೆ. ಈ ಒಂದು ಹೋರಾಟದ ಏನಪ್ಪ ಅಂತಂದರೆ ಸುಮಾರು 11 ತಿಂಗಳಾದರೂ ಕೂಡ ನಮಗೆ ರಿಸಲ್ಟ್ ಬಂದಿರಲಿಲ್ಲ. ಸೊ ಅದ್ರ ಕುರಿತಂತೆ ನಾವು ಹೋರಾಟವನ್ನು ಮುಂದುವರಿಸಿದ್ದೀವಿ. ಸುಮಾರು ಏನಪ್ಪ ಅಂದರೆ ನಾವು ಜೂನ್ 13ನೇ ತಾರೀಕು ನಾವು ಯೂನಿವರ್ಸಿಟಿನಲ್ಲಿ ಹೋರಾಟ ಮಾಡಿದ್ದೇವೆ. ಅವತ್ತಿನ ದಿನ ರಾಮುಲು ಸರ್ VC ಅವರಿದ್ದರು. ಅವರ ಅಂಡರ್ನಲ್ಲಿ ಅವ್ರು ಬಂದುಬಿಟ್ಟು ಏನಂದರೆ 15 ದಿವಸದಲ್ಲಿ ನಮಗೆ ರಿಸಲ್ಟ್ ಕೊಡ್ತೀವಿ ಅಂತ ಹೇಳಿದರು. ಸರ್ 15 ದಿವಸ ಬಿಟ್ಟು ಅವಾಗ ಕೊಟ್ಟಿರುವಂಥ ಡೇಟ್ ಹಿಡಿದ್ರೆ ಸರ್ 5 ತಿಂಗಳಾಯಿತು ಬಂದಿರಲಿಲ್ಲ. ಮತ್ತು ಅದಾದ ನಂತರ ಅವರು ಕೂಡ ಏನಪ್ಪ ಅಂದರೆ ರಿಟೈರ್ಡ್ ಆಗ್ತಾರೆ. ಅದಾಗಲಿ ಬಾಬನ್ ಸರ್ ಅಂತೇಳಿ ಬರ್ತಾರೆ. ಸರ್ ಅವ್ರಿಗೆ ಹೋಗಿ ಮನೆಗೆ ಕೊಟ್ಟರು. ಅವರು ಏನಂತಾರೆ ಒಂದು ನಾಚಿಕೆ ಬಟ್ಟಂಗೆ ಆಯ್ತು ರೀ ಅವತ್ತೇ ಅವ್ರು ಹೇಳಿದ್ದೆಲ್ಲ ಸುಳ್ಳು ಹೇಳೋರು ನಿಮ್ಗೆ ಸುಳ್ಳು ಹೇಳಿ ಕಳಿಸಾರ ಈ ರೀತಿ ಒಂದು ಹೇಳಿಕೆ ಮಾಡಿ ಹೇಳಿದರು ಸರ್. ಅಂದರೂ ಕೂಡ ನಾವು ತಾಳ್ಮೆಯಿಂದ ಸರ್ ಆಯ್ತು ಯಾವಾಗ ಕೊಡ್ತೀರಾ ನೀವು ಅಂತ ಕೇಳಿದಾರೆ. ಇದೇ ಕಣ್ಣೂರು ಸರ್ ಅವ್ರು ಈಗ ಏನು ಸ್ಟೇಟ್ಮೆಂಟ್ ಕೊಟ್ಟರು. ಅವರೇ ಬಂದ್ಬಿಟ್ಟು ಇಲ್ಲ ನಾನು ಇನ್ನೊಂದು 10 ದಿವಸನೇ ಮಾಡಿಸ್ತೀನಿ ನಮಗೆ ಇನ್ನೊಂದು ಸ್ವಲ್ಪ ಟೈಮ್ ಕೊಡು ಅಂತಂದ್ರೆ ಅವಾಗ ಕೂಡ ಏನೂ ಮಾಡಲಿಲ್ಲ. ಮತ್ತು ಕೋರ್ಟ್ನಲ್ಲಿ ಕೂಡ ಕೇಸ್ ಮಾಡಿದ್ದು ಕೋರ್ಟ್ ಕಂಟೆಂಟ್ ಮಾಡಿದ್ದಾರೆ. ಇವರು ಕೋರ್ಟ್ ಆದೇಶ ಕೊಟ್ಟಿತ್ತು 2 ವಾರದೊಳಗೆ ಬಿಡಬೇಕಂತೇಳಿ. ಅಂದರೂ ಕೂಡ ಇವ್ರು ಕೋರ್ಟ್ ಕಂಟೆಂಟ್ ಮಾಡಿದ್ದಾರೆ. ಈಗ ಮತ್ತೆ ಇವರು ಏನು ಹೇಳ್ತಾ ಇದ್ದಾರೆ, ನಿವೃತ್ತ ನಮಗೆ ನ್ಯಾಯಮೂರ್ತಿ ಅವ್ರು ಬಂದಿದ್ದಾರೆ, ಅವ್ರು ನಮಗೆ ಡೇಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರಲ್ಲ ಸರ್. ನೀವು ಇದೇ ರೀತಿ ಏನಪ್ಪ ಬೇಗ ಸುಳ್ಳು ಏನು ಆಶ್ವಾಸನೆ ಕೊಡ್ತಾ ಇದ್ದೀರಾ. ಇದಕ್ಕೆ ನಾವು ಎಷ್ಟು ದಿನ ಅಂತೇಳಿ ಇದು ಮಾಡೋಣ. ಇದಕ್ಕೆ ಏನಾಗಿದೆ ಸರ್, ಮೇನ್ ಆಗಿ TET ಅಪ್ಲಿಕೇಶನ್ ಬಿಟ್ಟಿದ್ದಾರೆ. ಇದಕ್ಕೆ TET ಅಪ್ಲಿಕೇಶನ್ ಲಾಸ್ಟ್ ಏನಪ್ಪ ಅಂದರೆ 6ನೇ ತಾರೀಕು ಲಾಸ್ಟ್ ಡೇಟು ಮತ್ತು 9ನೇ ತಾರೀಕು ಪೇಮೆಂಟ್ ಲಾಸ್ಟ್ ಇದೆ. ಒಂದು ವೇಳೆ ನಾವು ಅಲ್ಲಿ TETಯಲ್ಲಿ ವಿಫಲರಾದರೆ ಸರ್ ಇಡೀ ನಮ್ಮ ಭವಿಷ್ಯನೇ ಹಾಳಾಗುತ್ತೆ. ಇವರ ಒಂದು 2 ವರ್ಷದ B.Ed ಕೋರ್ಸ್ ಸರ್ 3 ವರ್ಷ ಆಗಿಬಿಟ್ಟಿದೆ. ಈಗ 3 ವರ್ಷ ಆದರೆ ಅಲ್ಲಿ ನಮ್ಗೆ ಅಪ್ಲಿಕೇಶನ್ ಹಾಕೋಲಿ ತೊಂದರೆ ಆಗ್ತಿದೆ. ಈಗ ಮತ್ತು ಮುದ್ದು ಬಂಗಾರಪ್ಪ ಅವರು ಕೂಡ ಹೇಳಿದ್ದಾರೆ ನಮ್ಗೆ ಇನ್ನೂ ಸ್ವಲ್ಪ ದಿನದಲ್ಲಿ ಏನಪ್ಪ ಅಂದರೆ ವಾರ್ಡನ್ ಆಗಿರ್ಬೋದು ಸುಮಾರು ಪೋಸ್ಟ್ಗಳು ಕರಿತೀವಿ ಅಂತ ಹೇಳಿದ್ದಾರೆ. ಅಲ್ಲಿ ಕೂಡ ನಾವು ಧಕ್ಕೆ ಆಗ್ತಾಯಿದ್ದೇವೆ. ಈ ಒಂದು ಹೋರಾಟ ಇಲ್ಲಿಗೆ ಮುಗಿಯಲ್ಲ. ಇವರೊಂದು ಕೊಟ್ಟಿನ ಒಂದು ಏನು ಡೇಟ್ ಕೊಟ್ಟಿದ್ದಾರೆ ಆ ಒಂದು ಹೋರಾಟ ಮಾಡದಿದ್ದರೆ ಸರ್ ನಾವು ಯೂನಿವರ್ಸಿಟಿಯಲ್ಲಿ ಅಲ್ಲೇ ಅಮರಣವನ್ನು ಸತ್ಯಾಗ್ರಹವನ್ನು ಹಮ್ಮಿಕೊಡುತ್ತೆ ಅಂತ ಹೇಳ್ತಾ ಇದ್ದೀವಿ ಸರ್. ಸುಮಾರು ಇದು ಏನಪ್ಪ ಅಂದರೆ ಎಕ್ಸಾಮ್ ಬರೆದಿರೋ 4th ಸೆಮ್ಮಿನ ವಿದ್ಯಾರ್ಥಿಗಳು 6846 4th ಸೆಮ್ ಬರೆದಿದ್ದಾರೆ. ಮತ್ತು ಸೆಕೆಂಡ್ ಸೆಮ್ ಇದು ಮಾಡಿದ್ದಾರೆ ಸರ್. ಅವರು ಕೂಡ ಏನಪ್ಪ ಅಂದರೆ ಸುಮಾರು 4800 ಟೋಟಲ್ ಆಗಿ ಒಂದು 12,000 ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದರೆ ಅನ್ಯಾಯ ಆಗಿದೆ. ಈಗ 3 ತಾಸು ನೀವು ಹೋರಾಟ ಮಾಡ್ತಾ ಇದ್ದೀವಿ, ಏನಂತ ಭರವಸೆ ಕೊಟ್ಟರೆ ಸರ್? ಈಗ ಇವ್ರು ಭರವಸೆ ಕೊಟ್ಟಿದ್ದ ಪ್ರಕಾರ ಸರ್ ಏನು ನ್ಯಾಯಮೂರ್ತಿ ಅವ್ರು ಡೇಟ್ ಕೊಟ್ಟೋಗಿದ್ದಾರೆ. 6ನೇ ತಾರೀಕು ನಮ್ದೇನು ತನಿಖೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು 6ನೇ ತಾರೀಕು ಡೇಟ್ ಕೊಟ್ಟಿದ್ದಾರೆ. ಅವ್ರು ಅವತ್ತು ನೀವು ಕೂಡ ಬನ್ನಿ, ನಮಗೆ ನೀವು ಬಂದಾಗ ನಾವೇನು ಮಾಡ್ತೀವಿ ಅಂತೇಳಿ ಅಲ್ಲಿ ಬಂದು ಹೇಳ್ತೀವಿ ಅಂತೇಳಿ ಮೀಟಿಂಗ್ ಕರೆದಿ ಸರ್. ನಮಗೂ ಕೂಡ ಅವತ್ತಿನ ಒಂದು ಮೀಟಿಂಗ್ನಲ್ಲಿ ಮತ್ತೆ ಅವ್ರು ಏನೋ ರಿವ್ಯಾಲ್ಯೂಷನ್ ಮಾಡ್ತೀನಿ ಅದು ಮಾಡ್ತೀನಿ ಅಂದರೆ ಅವತ್ತಿನ ದಿನ ಅಲ್ಲೇ ಒಪ್ಕೊಳ್ಳ ಸರ್. ಅವತ್ತಿನ ದಿನನೇ ಅದೇ ದಿವಸ ನಾವು ಯೂನಿವರ್ಸಿಟಿ ಮುತ್ತಿಗೆ ಹಾಕಿ ಬಂದ್ ಮಾಡ್ತೀವಿ ಸರ್. ತೇಜಸ್ ಸರ್ ಇಬ್ರಾಹಿಂಪುರ್ B.Ed ಹೋರಾಟ ಸಮಿತಿಯ ಸಂಚಾಲಕ ಸರ್. ನಮಸ್ಕಾರ. ಗುಲ್ಬರ್ಗಾ ವಿಶ್ವವಿದ್ಯಾಲಯದ B.Ed 2 ಮತ್ತು 4ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳ ಒಂದು ಫಲಿತಾಂಶ ಒಂದು ವಿಳಂಬದ ಬರೆದಿಗೆ ಒಂದು ಮನವಿಯನ್ನು ಸ್ವೀಕರಿಸಿದ್ದೀನಿ. ಈ ಮನವಿಯನ್ನು ನಮ್ಮ ಮಾನ್ಯ ಕುಲಪತಿಗಳಿಗೆ ಸಲ್ಲಿಸಿ ಮುಂದಿನ ದಿನದ ಆದಷ್ಟು ಬೇಗನೆ ಒಂದು ಹುಡುಗರ ಫಲಿತಾಂಶವನ್ನು ಪ್ರಕಟಿಸ ಮಾಡಲಿಕ್ಕೆ ನಮ್ಮ ಮಾನ್ಯ ಕುಲಪತಿಗಳಲ್ಲಿ ಮನವಿ ಮಾಡ್ಕೊಳ್ತೀನಿ. ಆ ಕುಲಪತಿಗಳನ್ನು ಕರೆ ಅದು ಸಮಿತಿ ಏನದ ಅವ್ರಿಗೆ ಕರೆ ಅವ್ರ ಸರ್ನ ಕರೆ ಕೇಳ್ಕೊಂಡು ಆದಷ್ಟು ಮಟ್ಟಿಗೆ ವಿದ್ಯಾರ್ಥಿಗಳನ್ನ ಕರೆ ರಿಸಲ್ಟನ್ನು ಕರೆ ಮಾಡಲಿಕ್ಕೆ ನಾವು ಸರ್. ಇದು ಹಿಂದಿನ ಕುಲಸಚಿವರಿದ್ದಾಗ ಕರೆ ಸ್ವಲ್ಪ ಏರುಪೇರಾಗಿ ವ್ಯಾಲ್ಯೂಯೇಷನ್ ಬರೆದ ಕರೆ ಅದೊಂದು ಕಮಿಟಿಯಾಗಿ ಸಿಂಡಿಕೇಟ್ಗೆ ಹೋಗಿ ಸಿಂಡಿಕೇಟನ್ನು ಕರೆ ನಿರ್ಣಯ COD ಕೊಡಬೇಕು ಅಂತ ಆಗಿತ್ತು. ಆ COD ರಿಪೋರ್ಟ್ ಸಂಬಂಧ ಸರ್ಕಾರಕ್ಕೆ ಹೋದಾಗ ಸರ್ಕಾರ ಉನ್ನತ ಶಿಕ್ಷಣ ಸಚಿವರನ್ನು ಕರೆ ಘನತೆಯುತ ರಾಜ್ಯಪಾಲರಿಗೆ ಕರೆ ಸಲ್ಲಿಸಿದ್ದಾರೆ. ರಾಜ್ಯಪಾಲರು ಒಂದು ಆಯೋಗವನ್ನು ರಚನೆ ಮಾಡಿದ್ದಾರೆ. ಆ ಆಯೋಗದ ಒಂದು ವರದಿ ಬಂದ ನಂತರ ಅದನ್ನು ಈಗ ಸಾಕಷ್ಟು ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇದೆ. ಇದು ಸಂಬಂಧ ಅವರಿಗೆಲ್ಲ ಭವಿಷ್ಯ ಎಲ್ಲ ಇದು ಆಗ್ತಾ ಇದೆ ಸರ್. ವಿಳಂಬಂತೂ ಆಗಿದೆ, ಒಪ್ಕೊಳ್ತೀವಿ ನಾವು ವಿಶ್ವವಿದ್ಯಾಲಯದ ಪರವಾಗಿ ಕರೆ. ಯಾಕೆ ವಿದ್ಯಾರ್ಥಿಗಳನ್ನು ಕರೆ ಜೀವನ ಭವಿಷ್ಯ ಇರ್ತೈತೆ. ಅದಕ್ಕೆ ನಾವು ವಿಳಂಬ ಆಗಿದ್ದಕ್ಕೆ ನಾವು ಎಷ್ಟು ದಿನ ಇಲ್ಲ ಸರ್. ಈಗ ಮತ್ತೆ ಈಗ ಆಲ್ರೆಡಿ ಬಂದು ಕರೆ 2 ಸಲ ಮೀಟಿಂಗ್ ಆಗಿದೆ. ಇನ್ನೊಂದು ಕರೆ ನೆಕ್ಸ್ಟ್ 6ನೇ ತಾರೀಕು ಬರ್ತಾ ಇದ್ದಾರೆ. ಬಂದಾಗ ಭರೋಸಾ ಏನು ಕೊಟ್ಟರೆ ಈಗ ವಿಶ್ವವಿದ್ಯಾಲಯ ಇಲ್ಲ ವಿದ್ಯಾರ್ಥಿಗಳ ಜೊತೆಯಲ್ಲೇ ನಮ್ಮ ಮಾನ್ಯ ಕುಲಪತಿಗಳೇ ನೇರವಾಗಿ ಮಾತಾಡಿದ್ದಾರೆ. ಆ ಕುಲಪತಿಗಳಿಗೆ ಮಾಹಿತಿ ಸಲ್ಲಿಸ್ತಿದ್ದಾರೆ. ತಮ್ಮ ಹೆಸರು? ನಿಂಗಪ್ಪ ಕಣ್ಣೂರು ಸರ್. ಏನಿದ್ರಿ ಅಲ್ಲಿ? ಕುಲಸಚಿವರ ಮೌಲ್ಯಮಾಪನ ಗುಲ್ಬರ್ಗಾ ವಿಶ್ವವಿದ್ಯಾಲಯ.